ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ಒಂದು ರೀತಿ ಗೊಂದಲದ ಗೂಡಾಗಿತ್ತು ಅಂತಾನೆ ಹೇಳ್ಬೋದು. ಅದಕ್ಕೆ ಪ್ರಮುಖವಾದ ಕಾರಣ ಚೈತ್ರ ಅವರ ಒಂದು ಕಳಪೆ ಉಸ್ತುವಾರಿ ಅಂತ ಕೂಡ ನಾವು ಸೂಕ್ಷ್ಮವಾಗಿ ಅಂದ್ಕೋಬಹುದು. ಬಿಕಾಸ್ ಆ ಒಂದು ಉಸ್ತುವಾರಿಯಲ್ಲಿ ಸರಿಯಾಗಿ ಆಗಿರ್ತಿದ್ರೆ ಬಹುಶಃ ಟಾಸ್ಕ್ ರದ್ದಾಗ್ತಾ ಇರಲಿಲ್ಲ. ತಾ ದಿಮ್ ತಾ ಅನ್ನುವಂತಹ ಟಾಸ್ಕ್ ಅನ್ನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳಿಗೆ ಆಡ್ಲಿಕ್ಕೆ ಕೊಟ್ಟಿದ್ರು. ಸೊ ಆ ಒಂದು ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಎರಡೂ ತಂಡದವರು. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೈತ್ರ ಅವರು ಕಳಪೆ ಉಸ್ತುವಾರಿ ಮಾಡಿದ್ರು. ಅಂದ್ರೆ ಅವ್ರು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಮೈಂಡ್ ಅಲ್ಲಿ ಇದ್ದಿದ್ದು ನಮ್ಮ ಟೀಮ್ನವರು ಗೆಲ್ಲಬೇಕು ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಬಟ್ ಅದಕ್ಕೋಸ್ಕರ ಅವರು ಸ್ವಲ್ಪ ಕಳಪೆ ಆಗಿ ಉಸ್ತುವಾರಿ ಮಾಡಿದ್ರು ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಅದರ ವಿರುದ್ಧವಾಗಿ ರಜತ್ ಅಂಡ್ ಟೀಮ್ ತುಂಬಾನೇ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಕಡೆ ಹನುಮಂತ ಅವರು ಉಸ್ತುವಾರಿಯನ್ನ ವಹಿಸಿದ್ರು, ಅವರು ಕೂಡ ಬಿಟ್ಕೊಡೋದಕ್ಕೆ ತಯಾರಿರಲಿಲ್ಲ. ಬಟ್ ಎರಡೂ ತಂಡದ ಉಸ್ತುವಾರಿಗಳು ಆ ಒಂದು ಟಾಸ್ಕ್ ನ ಫಲಿತಾಂಶವನ್ನ ಘೋಷಣೆ ಮಾಡದೇ ಇದ್ದಿದ್ರಿಂದ ಆ ಒಂದು ಪನಿಷ್ಮೆಂಟ್ ಅಂತ ಏನ್ ಕೊಡ್ತಾರಲ್ಲ ಬಿಗ್ ಬಾಸ್, ಅದು ಎರಡೂ ತಂಡಕ್ಕೂ ಆಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಕಾರಣಕ್ಕಾಗಿ ಎರಡೂ ತಂಡದಿಂದ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡ್ಕೋಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಬಿಗ್ ಬಾಸ್ ಕೊಡ್ತಾರೆ. ಸೊ ಆ ಸಮಯದಲ್ಲಿ ತ್ರಿವಿಕ್ರಮ್, ಮಂಜು, ಗೌತಮಿ ಇರುವಂತಹ ಒಂದು ತಂಡದಿಂದ ತ್ರಿವಿಕ್ರಮ್ ಅವರೇ ತಮ್ಮ ಹೆಸರನ್ನ ತಗೊಳ್ತಾರೆ. ಅಂದ್ರೆ ಅದು ಹೆಂಗಾಗುತ್ತೆ ಅಂತಂದ್ರೆ ಡಿಲಮಾ, ತ್ರಿವಿಕ್ರಮ್ ಬೀಯಿಂಗ್ ಕ್ಯಾಪ್ಟನ್, ಅಲ್ಲಿ ಉಸ್ತುವಾರಿಯಾಗಿ ಚೈತ್ರ ಅವರು ತಂಡಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಆಟ ಆಡಿದ್ದಾರೆ. ಸೊ ಅವ್ರ ಹೆಸರನ್ನು ತಗೊಳಕ್ಕಾಗಲ್ಲ. ಬಿಕಾಸ್ ಇಲ್ಲಿ ನೇರವಾಗಿ ಉಸ್ತುವಾರಿಗಳ ಒಂದು ಏನು ಅವರು ಸರಿಯಾಗಿ ಕೆಲಸ ಮಾಡದಿದ್ದು, ಉಸ್ತುವಾರಿಯನ್ನ ಕರೆಕ್ಟಾಗಿ ನಿಭಾಯಿಸದೇ ಇದ್ದಿದ್ದೇ ಕಾರಣ ಆಗಿತ್ತು. ಸೊ ಹಾಗಾಗಿ ರಜತ್ ಅವರು ಹನುಮಂತ ಅವರ ಹೆಸರನ್ನೇ ತಗೊಂಡ್ರು. ಅಗೇನ್ ಹನುಮಂತ ಅವ್ರನ್ನ ಹೆಸರನ್ನ ತಗೊಳ್ಳೋದಕ್ಕೆ ನಾಮಿನೇಷನ್ ಮಾಡಲಿಕ್ಕೆ ಬೇರೆ ರೀಸನ್ಸ್ ಕೂಡ ಇತ್ತು. ಬಿಕಾಸ್ ಆಲ್ರೆಡಿ ಅವ್ರ ತಂಡದಲ್ಲಿ ರಜತ್ ಅವರು, ಐಶ್ವರ್ಯ ಅವರು, ಮೋಕ್ಷಿತ್ ಅವರು ನಾಮಿನೇಟ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಅದನ್ನು ಹೊರತುಪಡಿಸಿದ್ರೆ ಧನ್ರಾಜ್ ಮತ್ತು ಈಗ ಹನುಮಂತ ಅವ್ರ ನಡುವೆನೇ ತಗೊಳ್ಬೇಕಾಗುತ್ತೆ. ಅದರಲ್ಲೂ ಹನುಮಂತ ಅವರು ಸ್ವಲ್ಪ ಚೆನ್ನಾಗಿ ಆಟ ಆಡಿಲ್ಲ ಕೆಲವೊಂದು ಟಾಸ್ಕ್ ಅಲ್ಲಿ, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಪ್ಲಸ್ ಉಸ್ತುವಾರಿ ಸರಿಯಾಗ್ಲಿಲ್ಲ ಅನ್ನೋ ರೀಸನ್ ಅನ್ನ ಒಂದು ಓಕೆ, ದಟ್ ವಾಸ್ ವ್ಯಾಲಿಡ್ ರೀಸನ್ ಅಂತ ಅನ್ಸುತ್ತೆ. ರಜತ್ ಅವರು ಆ ಒಂದು ತೀರ್ಮಾನವನ್ನ ತೆಗೆದುಕೊಂಡ್ರು. ಬಟ್ ಈ ಕಡೆ ತ್ರಿವಿಕ್ರಮ್ ಅವರ ಟೀಮಲ್ಲಿ ಏನಾಯ್ತು ಅಂತಂದ್ರೆ, ಇಲ್ಲಿ ತನಕ ಎಲ್ಲ ಟಾಸ್ಕ್ಗಳನ್ನ ಗೆದ್ಕೊಂಡು ಬಂದಿದ್ದಾರೆ. ಅವರ ತಂಡದಿಂದ ಯಾರು ಕೂಡ ನಾಮಿನೇಟ್ ಆಗಿರಲಿಲ್ಲ. ಸೊ ಒಂದು ಡಿಲಮಾ, ಈಗ ಎಲ್ಲರೂ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ. ಚೈತ್ರ ಅವರು ಕಳಪೆ ಉಸ್ತುವಾರಿ ಮಾಡಿದ್ದಾರೆ ಅಂತ ಇವ್ರಿಗೂ ಮನವರಿಕೆ ಆಗಿದೆ. ಬಟ್ ಸ್ಟಿಲ್ ಅವ್ರ ಹೆಸರನ್ನ ತಗೊಳಕ್ಕಾಗಲ್ಲ. ಬಿಕಾಸ್ ಅವರು ಆ ರೀತಿ ಉಸ್ತುವಾರಿ ಮಾಡಿದ್ದು ನಮ್ಮ ತಂಡಕ್ಕೆ ಒಳ್ಳೇದಾಗಬೇಕು ಅಂತಲ್ವಾ. ಸೊ ಹಾಗಾಗಿ ತ್ರಿವಿಕ್ರಮ್ ಅವರು ಒಂದು ರೀತಿ ತ್ಯಾಗಮಯಿ ರೀತಿಯಲ್ಲಿ, ಅಂದ್ರೆ ಫಸ್ಟ್ ಆಫ್ ಆಲ್ ತ್ಯಾಗಮಯಿ ಅನ್ನೋದಕ್ಕಿಂತ ಯಾರು ಅವ್ರವ್ರ ಹೆಸರನ್ನ ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಅವ್ರ ಹೆಸರನ್ನ ತಗೊಳ್ತಾರೆ. ಬಿಗ್ ಬಾಸ್ ಇಲ್ಲ, ನಿಮ್ಮ ಹೆಸರನ್ನ ನೀವೇ ತಗೊಳಂಗಿಲ್ಲ, ಅದು ಒಮ್ಮತದ ನಿರ್ಧಾರ ಆಗಿರ್ಬೇಕು ಅಂತ ಹೇಳ್ತಾರೆ. ಅಗೇನ್ ಒಮ್ಮತದ ನಿರ್ಧಾರ ಮಾಡ್ಲಿಕ್ಕೂ ಕೂಡ ಗೌತಮಿ ಅವರು ನನ್ನ ಹೆಸರೇ ತಗೊಳ್ತೀನಿ ಅಂತಾರೆ. ಇನ್ನೊಬ್ರೇನೋ ಇವರು ಭವ್ಯ ಅವರು ಚೈತ್ರ ಅವ್ರ ಹೆಸರು ತಗೊಳ್ತಾರೆ. ಅಂದ್ರೆ ಒಮ್ಮತದ ನಿರ್ಧಾರ ಬರ್ಲಿಕ್ಕೆ ಒಂದು ವೋಟಿಂಗ್ ಅಂತ ಕರೆಕ್ಟಾಗಿ ಆಗ್ಬೇಕಲ್ಲ, ಎಲ್ಲರೂ ಒಪ್ಕೋಬೇಕಲ್ಲ. ಅಟ್ಲೀಸ್ಟ್ 5 ಜನದಲ್ಲಿ 3 ಜನ ಒಪ್ಕೊಂಡ್ರೆ ಅದು ಒಮ್ಮತದ ನಿರ್ಧಾರ ಅಥವಾ ಮ್ಯಾಕ್ಸಿಮಮ್ ಡಿಸಿಷನ್ ಅಂತ ಆಗುತ್ತೆ. ಬಟ್ ಅದನ್ನು ಮಾಡ್ಲಿಕ್ಕೂ ಆಗ್ಲಿಲ್ಲ. ಅಗೇನ್ ನನ್ನ ಹೆಸರು ತಗೊಂಡ್ಬಿಡಿ, ನಾನೇ ಇದಾಗ್ತೀನಿ ಅಂತ ಹೇಳ್ತಾರೆ. ಸೊ ಅದೊಂದು ಸರಿ ಆಗ್ಲಿಲ್ಲ ಡಿಸಿಷನ್ ಅಂತ ಅನ್ನಿಸ್ತು. ಅಗೇನ್ ಈಗ ಟಾಸ್ಕ್ ಅಂತ ಬಂದಾಗ, ಪರ್ಫಾರ್ಮೆನ್ಸ್ ಅಂತ ಬಂದಾಗ ಇಟ್ ವಾಸ್ ಡೈಲಮಾ. ಈಗ ಚೂಸ್ ಮಾಡೋದು ಸ್ವಲ್ಪ ಕಷ್ಟನೇ ಇತ್ತು ತ್ರಿವಿಕ್ರಮ್ ಅವ್ರಿಗೆ. ಬಟ್ ಆದರೂ ಅವರನ್ನೇ ಅವರು ಒಂದು ರೀತಿ ತ್ಯಾಗಮಯಿಯಾಗಿ ತಮ್ಮನ್ನೇ ತಾವು ನಾಮಿನೇಟ್ ಮಾಡ್ಕೊಂಡಿದ್ದು ಸರಿ ಅನಿಸಿಲ್ಲ. ಅದಕ್ಕೂ ಕೂಡ ಅವರ ತಂಡದ ಉಸ್ತುವಾರಿ ಚೈತ್ರ ಅವರೇ ಕಾರಣ ಆದರು. ಅದಾದ ನಂತರ ಇನ್ನು ಗೌತಮಿ, ಮಂಜು ಕೆಲವೊಂದಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾರೆ. ಅಂದ್ರೆ ಮಂಜು ಅವರು ಟಾಸ್ಕ್ ವಿಚಾರದಲ್ಲಿ ಯಾರು ಹೆಂಗ್ ಆಡ್ತಿದ್ದಾರೆ, ಹಿಂಗ್ ಆಡ್ಬೇಕು ಅದನ್ನು ಜನರಲ್ ಆಗಿ ಫಸ್ಟ್ ಇಂದ ಈವನ್ ಸೀಸನ್ ಸ್ಟಾರ್ಟಿಂಗ್ ಇಂದ ಹೇಳ್ತಾನೆ ಬರ್ತಿದ್ದಾರೆ. ಹಿಂಗ್ ಮಾಡು, ಹಂಗ್ ಮಾಡು ಅಂತ. ಟಾಸ್ಕ್ ಅನ್ನೋ ವಿಚಾರ ಬಂದಾಗ ಅಲ್ಲಿ ಫ್ರೆಂಡ್ಶಿಪ್ ಅನ್ನು ಅವ್ರು ತರ್ತಾ ಇಲ್ಲ. ಬಟ್ ಗೌತಮಿ ಅವರು ಆ ಒಂದು ತಾದಿಂತ ಟಾಸ್ಕ್ ಅಲ್ಲಿ ಏನೇನು ತಪ್ಪು ಮಾಡ್ತಿದ್ರು ಅಥವಾ ಹೆಂಗ್ ಆಡ್ಬೇಕಿತ್ತು ಅಂತ ಎತ್ತಿ ಅಲ್ಲಿ ಬೆಂಚಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರಲ್ಲ, ಅದು ಎಗೈನ್ ಈಗ ಒಬ್ಬ ಸ್ನೇಹಿತರಾಗಿ ಈ ತರ ನನಗೆ ಹೇಳಿದ್ರಲ್ಲ, ನನ್ನ ತಪ್ಪನ್ನೇ ಎತ್ತಿ ಹೇಳಿದ್ರಲ್ಲ ಅನ್ನೋ ರೀತಿಯಲ್ಲಿ ಆಕ್ಚುಲಿ ಗೌತಮಿ ಅದನ್ನ ತಲೆಗೆ ತಗೊಂಡ್ರು. ಪ್ಲಸ್ ಅದ್ರ ಬಗ್ಗೆನೇ ಡಿಸ್ಕಷನ್ ಆಯ್ತು. ನೀವೇನು ಹೇಳಕ್ಕೆ ಬರಬೇಡ, ನಂಗೆ ಗೊತ್ತಿಲ್ಲ ಇದೇನೋ ನಂಗೆ ಫ್ರೆಂಡ್ಶಿಪ್ ಯಾವ ತರ ಆಗ್ತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ, ಸರಿ ಆಗ್ತಿಲ್ಲ ಇದೊಂದು ರೀತಿ, ನಮ್ಗೇನು ಹೇಳಕ್ಕೆ ಬರಬೇಡಿ, ನಿಮ್ ಜೊತೆ ಮಾತಾಡದೇ ಇದ್ರೇನೆ ಸರಿ ಇರ್ತಿತ್ತು, ಈಗ ಮಾತಾಡಿದ್ರೆ ಇದು ಗೊತ್ತಾಗ್ತಿಲ್ಲ ನಂಗೆ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಆ ಥರದೆಲ್ಲ ಹೇಳ್ತಾರೆ. ಮಂಜು ಅವರು ಎಷ್ಟೇ ಪ್ರಾಕ್ಟಿಕಲ್ ಆಗಿ ಅದು ಟಾಸ್ಕ್ ಇಸ್ ಎ ಟಾಸ್ಕ್ ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳುವಾಗಲೂ ಲೈಕ್ ಅದರಲ್ಲೂ ಒಂದು ಗ್ರೇ ಏರಿಯಾ ಹುಡ್ಕೊಳ್ತಾರೆ. ಈಗ ಗೌತಮಿ ಅವರು ಗ್ರೇ ಏರಿಯಾ ಹುಡ್ಕೊಳ್ತಾರೆ. ಏನಂತಂದ್ರೆ, ನೀವು ಬೇಕು ಅಂತ ನಾನೇನು ತಪ್ಪು ಮಾಡ್ತಿದ್ದೀನೋ ಅದನ್ನ ನೀವು ಎತ್ತಿ ಹೇಳಿ ಬೇರೆಯವ್ರಿಗೆ ರೀಸನ್ ಕೊಡೋದಕ್ಕೆ ನೀವು ಅದನ್ನ ಲೈಕ್ ಅಂದ್ರೆ ಹೈಲೈಟ್ ಮಾಡಿ ಕೊಡ್ತಿದ್ದೀರಾ ಅನ್ನೋ ತರ ಗೌತಮಿ ಅವರು ಒಂದು ಗ್ರೇ ಏರಿಯಾ ಹುಡುಕೊಳ್ತಾರೆ. ಆಕ್ಚುಲಿ ಮಂಜು ಅವರು ಟಾಸ್ಕ್ ವಿಚಾರದಲ್ಲಿ ಕೊಡ್ತಾ ಇದ್ದಂತಹ ಸಜೆಷನ್ಸ್ ಅಥವಾ ಟಾಸ್ಕ್ ಅಲ್ಲಿ ಏನು ತಪ್ಪು ಮಾಡ್ತಿದ್ದೆ ಅಂತ ಅಲ್ಲಿ ಹೇಳ್ತಾ ಇದ್ದಿದ್ದನ್ನ. ಸೊ ಅದು ಎಗೇನ್ ಅವರಿಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಈಗ ಆ ಫ್ರೆಂಡ್ಶಿಪ್ಪು ಟಾಸ್ಕ್ ಅದು ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ಇನ್ನೂ ಕೂಡ ಅವ್ರು ಆದಷ್ಟು ಅದನ್ನ ದೂರ ಮಾಡ್ಕೊಂಡು ಆಟ ಆಡೋದು ಸ್ವಲ್ಪ ಈ ಹಂತಕ್ಕೆ ಬಂದ್ಮೇಲೆ ಕಷ್ಟನೇ. ಬಿಕಾಸ್ ಆಫ್ಟರ್ 70 days ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ. ಕಂಪ್ಲೀಟ್ ಆಗಿ ಈಗ
ಬಿಟ್ಬಿಡ್ಬೇಕು, ಬಿಟ್ಬಿಡ್ಬೇಕು, ಫ್ರೆಂಡ್ಶಿಪ್ ಇಲ್ಲ, ಯಾವುದು ಬೇಡ, ಏನೂ ಇಲ್ಲ, ಯು ಆರ್ ಜಸ್ಟ್ ಎ ಕಂಟೆಸ್ಟೆಂಟ್, ನನಗೆ ಏನು ಭಾವನೆನೂ ಇರಲ್ಲ ಅನ್ನೋ ಥರ ಬಿಟ್ಕೊಂಡು ಅವರಿಬ್ರು ಆಟ ಆಡಿದ್ರೆ ಅವರಿಬ್ಬರಿಗೂ ಒಳ್ಳೇದು. ಇಲ್ಲಾಂದ್ರೆ ಹೆಂಗೆ ಗೊತ್ತಾ, ಅಲ್ಲಿ ಟಾಸ್ಕ್ ವಿಚಾರದಲ್ಲಿ ಏನೋ ಮಾತಾಡಿದಾಗ ಅದು ಫ್ರೆಂಡ್ಶಿಪ್ ಅಂದ್ರೆ ನೀನು ಪರ್ಸ್ನಲ್ ಆಗಿ ಏನೋ ನನ್ನ ಗ್ರಾಂಟೆಡ್ ಆಗಿ ತಗೊಂಡು ನೀನು ಹೇಳಿದೆ ಅಂತ ಆ ಲೈನು ಅಲ್ಲಿ ಉದ್ಭವ ಆಗ್ತಾ ಇದೆ. ಸೊ ಹಾಗಾಗಿ ಅವರಿಬ್ರು ಬೆಟರ್ ಚೆನ್ನಾಗಿ ಆಡಬೇಕು ಅಂತಂದ್ರೆ ಎಗೇನ್ ಅವ್ರು ಬರೀ ಕಂಟೆಸ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡೇ ಆಡಬೇಕಾಗುತ್ತೆ. ಎಗೇನ್ ಹಂಗ ಆಡ್ಲಿಕ್ಕೆ ಹೋದ್ರೆ ಏನಿಸುತ್ತೆ ಗೊತ್ತಾ, ತುಂಬಾ ಫೇಕ್ ಅಂತ ಅನ್ಸುತ್ತೆ. ಅಂದ್ರೆ ಕೇವಲ ಟಾಸ್ಕ್ ಅಥವಾ ಈ ಬಿಗ್ ಬಾಸ್ ಶೋಗೋಸ್ಕರ ಇವರಿಬ್ರು ಫ್ರೆಂಡ್ಶಿಪ್ನೇ ಬದಿಗಿಟ್ರು, ಸ್ನೇಹಕ್ಕೆ ಹಂಗಾದ್ರೆ ಬೆಲೆ ಇಲ್ವಾ ಅನ್ನೋ ರೀತಿ ಎಲ್ಲ ಅದು ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಜನಗಳಿಗೆ ಆ ರೀತಿ ಕಾಣಿಸುವಂತಹ ಚಾನ್ಸಸ್ ಬಹಳಷ್ಟು ಇರುತ್ತೆ. ಒಟ್ನಲ್ಲಿ ಈ ಒಂದು ಟಾಸ್ಕ್ ಟಾಸ್ಕ್ ಅಲ್ಲಿ ಏನು ಡಿಸಿಷನ್ ಬರ್ದೇ ಇರೋದ್ರಿಂದ ರದ್ದಾಗುತ್ತೆ. ಇಬ್ರು ತಂಡದಿಂದ ಇಬ್ಬಿಬ್ರು ನಾಮಿನೇಟ್ ಆಗ್ತಾರೆ. ಅದಾದ್ಮೇಲೆ ಕೋಲಾಹಲ ಟಾಸ್ಕ್ ಅಲ್ಲಿ ಈಗೇನು ಚೈತ್ರ ಅವ್ರು ಯಾವಾಗಲೂ ನನಗೆ ಉಸ್ತುವಾರಿ ಮಾಡೋಕೆ ಇಷ್ಟ ಇಲ್ಲ ಅನ್ಕೊಂಡೇನೆ ಈಗ ಆಟ ಆಡೋಕೆ ಬಿಟ್ಟಿದ್ದಾರೆ. ಅವರಿಂದನೇ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ತಪ್ಪುಗಳಾಗುತ್ತೆ. ಒಂದೇ ಒಂದು ಬಾಲ್ ಕೂಡ ಲೈಕ್ ಅಂದ್ರೆ ತ್ರಿವಿಕ್ರಮ್, ಮಂಜು ಮತ್ತು ಗೌತಮಿ ಅವ್ರ ತಂಡದಿಂದ ಹಾಕ್ಲಿಕ್ಕೆ ಆಗಲ್ಲ. ಈ ಕಡೆ ಟೀಮ್ನವರು ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಬಿಕಾಸ್ ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಅಷ್ಟು ಮ್ಯಾಚ್ಗಳನ್ನು ಸೋತಿದ್ರು ಕೂಡ ರಜತ್ ಅವರ ಟೀಮಲ್ಲಿ ಕೋಆರ್ಡಿನೇಷನ್ ಆಗಿರ್ಬೋದು ಅಥವಾ ಪಾಸಿಟಿವಿಟಿ ಅಂದರೆ ದೇ ಆರ್ ವೆರಿ ಪಾಸಿಟಿವ್. ಓಕೆ, ಪರವಾಗಿಲ್ಲ. ಹಂಗೆ ಹೇಳ್ಬೇಕು ಅಂತಂದ್ರೆ ಥರ್ಡ್ ಮ್ಯಾಚ್ ಈಗ ಈ ಕೋಲಾಹಲ ಟಾಸ್ಕ್ ಅನ್ನೋಂಥದ್ದು 5ನೇ ಟಾಸ್ಕ್ ಈ ವಾರದಲ್ಲಿ ಕೊಟ್ಟಿರೋದು ಬಿಗ್ ಬಾಸ್. ಟೋಟಲ್ 4 ಟಾಸ್ಕ್ಗಳಲ್ಲಿ 4ನೇ ಟಾಸ್ಕ್ ರದ್ದಾಯ್ತು. ಫಸ್ಟ್ 2 ಟಾಸ್ಕ್ ಚೆನ್ನಾಗಿ ಅಂದ್ರೆ ಅವರೇ ಏನು ಅಲ್ಲಿ ಗೊಂದಲ ಇಲ್ದೇನೆ ತ್ರಿವಿಕ್ರಮ್ ಅವರ ಟೀಮೇ ವಿನ್ ಆಯ್ತು. ಥರ್ಡ್ ಟಾಸ್ಕ್ ಅಲ್ಲಿ ಅಗೇನ್ ಲೈಕ್ ಅಂದ್ರೆ ಚೈತ್ರ ಅವರ ಕಳಪೆ ಉಸ್ತುವಾರಿಯಿಂದ ಸ್ವಲ್ಪ ಮೋಸ ಆಯ್ತು. ಪಾಪ ರಜತ್ ಅವರ ಟೀಮ್ ಸೋಲನ್ನು ಅನುಭವಿಸಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಯ್ತು. ಬಟ್ ಎಲ್ಲೂ ಕೂಡ ರಜತ್ ಅಂಡ್ ಟೀಮ್ ಅವರ ಟೀಮ್ ಅಲ್ಲಿ ಒಂದು ಪಾಸಿಟಿವ್ ಸ್ಪಿರಿಟ್ ತುಂಬಿ ತುಳ್ಕಾಡ್ತಾ ಇತ್ತು ಅಂತಾನೆ ಹೇಳ್ಬೋದು. ತುಂಬಾ ಪಾಸಿಟಿವ್ ಆಗಿದ್ರು. ಇವ್ರು ಗೆದ್ದಿದ್ರು ಕೂಡ ಇವರಲ್ಲಿ ಏನೋ ಅಷ್ಟು ಒಳ್ಳೆ ಖುಷಿ ವಾತಾವರಣ ಇರಲಿಲ್ಲ. ಆಕ್ಚುಲಿ ಇವರ ತಂಡದಲ್ಲಿ ತ್ರಿವಿಕ್ರಮ್, ಮಂಜು ಮತ್ತೆ ಗೌತಮಿ ಅವರ ತಂಡದಲ್ಲಿ ಒಂದು ಖುಷಿ ವಾತಾವರಣ ಇರಲಿಲ್ಲ. ಬಟ್ ಈ ತಂಡದಲ್ಲಿ ದೇ ವರ್ ವೆರಿ ಲೈಕ್ ಪಾಸಿಟಿವ್ಲಿ ಸ್ಪಿರಿಟೆಡ್ ಅಂತಾನೆ ಹೇಳ್ಬೋದು. ತುಂಬ ಚೆನ್ನಾಗಿ ಆಟ ಆಡಿದ್ರು, ಡಿಸರ್ವಿಂಗ್ ವಿನ್ ಅಂತಾನೆ ಹೇಳಬೇಕು ಕೋಲಾಹಲ ಟಾಸ್ಕ್ ಅಲ್ಲಿ. ಬಟ್ ಆದರೆ ಈಗ ಒಂದು ಉಳಿದಿರುವಂತಹ ಒಂದು ಕ್ವಶನ್ ಏನಂತಂದ್ರೆ, ಅವರು ತಮ್ಮಲ್ಲೇ ಆಲ್ರೆಡಿ ಈಗ 4 ಜನ ನಾಮಿನೇಟ್ ಆಗಿದ್ದಾರೆ, ಅದನ್ನು ಸೇಫ್ ಮಾಡ್ಕೊಳಕ್ ಟ್ರೈ ಮಾಡ್ತಾರ ಅಥವಾ ಎದುರಾಳಿ ತಂಡದಿಂದ ಇನ್ನೊಬ್ಬ ಯಾರನ್ನಾರು ನಾಮಿನೇಟ್ ಮಾಡಕ್ ಟ್ರೈ ಮಾಡ್ತಾರ? ಅಂದ್ರೆ ಇಲ್ಲಿ ತಮ್ಮನ್ ತಾವೇ ಉಳಿಸ್ಕೊಳಕ್ ಸೇವ್ ಮಾಡ್ತಾರ ಅಥವಾ ತಾವೇ ಬರ್ನ್ ಆಗಿ ಆ ದ್ವೇಷದ ಕಿಡಿಯಲ್ಲಿ ಇನ್ನೊಬ್ಬರನ್ನ ಬರ್ನ್ ಮಾಡ್ತೀವಿ ಅಂದ್ಕೊಳ್ಳುವಂತಹ ಒಂದು ಹೇಸ್ಟಿ ಡಿಸಿಷನ್ ತಗೊಳ್ತಾರ ಅನ್ನುವಂತಹ ಒಂದು ಕುತೂಹಲ ಅಂತೂ ಇದೆ. ಬಿಕಾಸ್ ಅದನ್ನು ತೋರಿಸಿಲ್ಲ. ಈಗ ವಿನ್ ಆಗಿದ್ದಾರೆ ಕೋಲಾಹಲ ಟಾಸ್ಕ್ ಅಲ್ಲಿ. ಬಟ್ ರಜತ್ ಅವರು ಟೀಮ್ ಅವರು ಏನ್ ಡಿಸಿಷನ್ ತಗೋತಾರೆ, ಅವರಲ್ಲೇ ಯಾರನ್ನಾದ್ರೂ ಸೇಫ್ ಮಾಡ್ಕೋತಾರ? ಸೇಫ್ ಮಾಡ್ಕೊಂಡ್ರು ಯಾರನ್ನ ಮಾಡ್ಕೋತಾರೆ? ಐಶ್ವರ್ಯ ಇದ್ದಾರೆ, ಮೋಕ್ಷಿತಾ ಇದ್ದಾರೆ, ಹನುಮಂತ ಇಸ್ ವೆರಿ ಕಾನ್ಫಿಡೆಂಟ್. ಆದ್ರೆ ಆಗ್ಲಿ ಪರವಾಗಿಲ್ಲ, ಇಟ್ಸ್ ಓಕೆ ಅನ್ನೋ ತರ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆನ್ಸ್ ಇದೆ ಅವರಿಗೆ. ಅಂದ್ರೆ ನಾನು ಸೇವ್ ಆಗ್ತೀನಿ, ಏನೋ ಆಟ ಆಡಿದ್ದೀನಿ, ನಾನೇನೋ ಮಾಡಿದ್ದೀನಿ ಇಲ್ಲಿ ಮನೆಯಲ್ಲಿ, ಸೇಫ್ ಮಾಡ್ತಾರೆ ಅಂತ. ಬಟ್ ಈಗ ಮೋಕ್ಷಿತಾ ಅವರು ಇರ್ಬೋದು ಅಥವಾ ಐಶ್ವರ್ಯ ಇರ್ಬೋದು, ಅಂದ್ರೆ ಅವ್ರು ಹೇಳ್ತಿದ್ದಾರೆ, ನಾನು ಯಾವಾಗಲೂ ಮೋಕ್ಷಿತಾ ಅವ್ರು ಇನ್ಫ್ಯಾಕ್ಟ್ ಹೇಳಿದ್ರು, ನಾನು ಯಾವಾಗಲೂ ಲಾಸ್ಟ್ ಅಲ್ಲೇ ಬಂದು ಕೂತ್ಕೋತಾ ಇದ್ದೀನಿ, ಚಾಲೆಂಜಿಂಗ್ ಅನ್ನಿಸ್ತಾ ಇದೆ ನನಗೆ ಎವ್ರಿ ವೀಕ್, ಸೊ ನನ್ನನ್ನು ಸೇಫ್ ಮಾಡಿ ಅನ್ನೋ ಥರ ಏನೋ ಮಾತುಕತೆ ಆಗ್ತಿದೆ. ಬಟ್ ರಜತ್ ಅವ್ರದ್ದು ಬೇರೆ ಏನೋ ಇರೋ ಥರ ಅನ್ನಿಸ್ತಾ ಇದೆ, ನಾಮಿನೇಟ್ ಮಾಡೋಣ, ಈ ಪವರ್ನ ಯಾಕೆ ಬಿಟ್ಕೊಡ್ಬೇಕು ಅಂತ. ಬಟ್ ಗೊತ್ತಿಲ್ಲ ಏನು ಡಿಸಿಷನ್ ಆಗುತ್ತೆ ಅಂತ, ನೋಡಬೇಕು. ಇನ್ನು ಇವತ್ತಿನ ಪ್ರೋಮೋ ಪ್ರಕಾರ ಕೆಲವೊಂದಷ್ಟು ಗೊತ್ತಲ್ಲ, ಯಾರು ಮನೆಯಲ್ಲಿ ಆರೋಪ ಪ್ರತ್ಯಾರೋಪಗಳ ಒಂದು ಟಾಸ್ಕ್ ಏನೋ ಕೊಟ್ಟಿದ್ದಾರೆ. ಆ ಥರದ ವಿಚಾರದಲ್ಲಿ ಗೌತಮಿ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಲೈಕ್ ಐಶ್ವರ್ಯ ಭವ್ಯನ್ ಮಧ್ಯೆ ಅದೇನೋ ಅದು ಸರಿನೇ ಆಗಲ್ಲ ಅನ್ಸುತ್ತೆ. ಆಟದಲ್ಲೂ ಅದು ನುಸುಳ್ತಾ ಇದೆ ಅವರಿಬ್ಬರ ಮಧ್ಯೆ ಇರುವಂತಹ ದ್ವೇಷ. ಅಂದ್ರೆ ಭವ್ಯ ಅವರೇ ಆಕ್ಚುಲಿ ದ್ವೇಷ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಐಶ್ವರ್ಯ ಅವರು ಅದನ್ನ ಅಂದ್ರೆ ಸಬೋಗೇಟ್ ಮಾಡಿ ಅದನ್ನ ನ್ಯೂಟ್ರಲೈಸ್ ಮಾಡಕ್ ಟ್ರೈ ಮಾಡ್ತಾ ಇದ್ರು ಕೂಡ ಭವ್ಯ ಅವರ ಕಡೆಯಿಂದ ಆ ಥರದೊಂದು ಪ್ರಯತ್ನ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಮನೆ ಗೊಂದಲದ ಗೂಡಾಗಿದೆ, ಮನಸ್ಸುಗಳು ಸಿಕ್ಕಾಪಟ್ಟೆ ಭಾರ ಆಗಿದೆ. ಯಾರು ಫ್ರೆಂಡ್ಸ್ ಅಂತ ಇರ್ತಾರೋ ಅವ್ರ ಮಧ್ಯೆನೂ ಸಿಕ್ಕಾಪಟ್ಟೆ ಬೇರೆ ಬೇರೆ ಕನ್ಫ್ಯೂಷನ್ಸ್ ಬರ್ತಾ ಇದೆ. ಈಗ ಒಟ್ಟಿನಲ್ಲಿ ಗೊತ್ತಿಲ್ಲ. ಇಂಡಿವಿಜುವಲ್ ಆಗಿ ಹಂಗೆ ನೋಡಕ್ ಹೋದ್ರೆ ಹನುಮಂತ ಅಂಡ್ ಧನರಾಜ್ ದೇರ್ ಲೈಕ್ ಓಕೆ, ಅಟ್ಲೀಸ್ಟ್ ಹೆಂಗಿದೆಯೋ ಅದನ್ನ ನೋಡ್ಕೋತಾ ಇದ್ದಾರೆ. ಅವರಲ್ಲಿ ಜಾಸ್ತಿ ಗೊಂದಲ ಇಲ್ಲ. ಆಟ ಗೆಲ್ಬೇಕು, ನಂದೇನೋ ಒಂದು ಮೆಟಲ್ ಪ್ರೂವ್ ಮಾಡ್ಕೋಬೇಕು ಅನ್ನೋಂಥ ಒಂದು ಉತ್ಸುಕತೆ ಇದೆ ಹೊರತುಪಡಿಸಿದ್ರೆ ಬೇರೆ ಕನ್ಫ್ಯೂಷನ್ಸ್ ಇಲ್ಲ ಅವ್ರ ಮಧ್ಯೆ. ಸೊ ನಿಮಗೆ ನಿನ್ನೆ ಟಾಸ್ಕ್ ನೋಡುವಾಗ ಏನಂತ ಅನ್ನಿಸ್ತು? ರಜತ್ ಅವರು ಇನ್ಫ್ಯಾಕ್ಟ್ ಅವ್ರು ಎಷ್ಟೇ ಜೋರಿರ್ಬೋದು, ಏನೇ ಇರಬಹುದು, ಬಟ್ ನಿನ್ನೆ ಅವರು ತಂಡವಾಗಿ ಆಡಿದಂತಹ ರೀತಿ, ತಂಡದ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತಾ ಇದ್ದಂತಹ ರೀತಿ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಪಾಸಿಟಿವ್ ಸ್ಪಿರಿಟ್ ಇರೋ ಥರ ಅವ್ರು ನೋಡ್ಕೊಳ್ತಾ ಇದ್ರು. ಇನ್ಫ್ಯಾಕ್ಟ್ ಅಂಡ್ ಅಗೇನ್ ಈಗ ಚೈತ್ರ ಅವ್ರ ಜೊತೆಗೆ ಬೇರೆ ತಂಡದವ್ರ ಜೊತೆ ಮಾತಾಡೋ ವಿಷಯ ಆಗಿರಬಹುದು, ಅದೆಲ್ಲವೂ ಕೂಡ ಚೆನ್ನಾಗಿರ್ತಾ ಇತ್ತು ಅವ್ರದ್ದು. ಅಂದ್ರೆ ಟಾಸ್ಕ್ನ ಅವರು ಪರ್ಸನಲ್ ಆಗಿ ತಗೊಂಡು ಬರ್ತಿರ್ಲಿಲ್ಲ. ಬಟ್ ಟಾಸ್ಕ್ ಅಂತ ಬಂದಾಗ ಅವರು ಕೂಡ ಏನಮ್ಮ ಇದು ಮೋಸ ಮಾಡ್ತಿದ್ದಾರೆ ಆ ರೀತಿ ಎಲ್ಲ ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ನಿಮಗೆ ನಿನ್ನೆ ಎಪಿಸೋಡ್ ನೋಡುವಾಗ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಒಂದು ವಿಷಯನ ರೈಸ್ ಮಾಡ್ತಾರೆ ರಜತ್ ಅವರು, ನಾನೇನೋ ಇದು ಪ್ರಾಣ ಪಕ್ಷಿ ಹಾರಾಯ್ತು ಅನ್ನೋ ಥರ ವಿಚಾರ ಮಾತಾಡಿದೆ ಅಲ್ವಾ. ಬಟ್ ಲಾಸ್ಟ್ ಟೈಮ್ ಆ ಒಂದು ಹಿಂದ್ಗಡೆಯಿಂದ ಚೂರಿ ಹಾಕುವಂತಹ ಒಂದು ನಾಮಿನೇಷನ್ ಟಾಸ್ಕ್ ಅಲ್ಲಿ ಐಶ್ವರ್ಯ ಅವರಿಗೆ ಮಾತಾಡುವಾಗ ಮಂಜು ಅವರು ಹೇಳ್ತಾರಲ್ಲ,
ನೀವೇನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀರಾ, ನೀವೇನು ಕುಗ್ಗುವಂಥ ಜನಗಳ ನೀವೆಲ್ಲ ಆ ಥರ ಎಲ್ಲ ಮಾತಾಡೋಲ್ಲ, ಅದ್ಯಾಕೆ ಬರಲಿಲ್ಲ ಅಂತ ಹೇಳುವಾಗ ತ್ರಿವಿಕ್ರಮ್ ಏನು ಮಾತಾಡಲ್ಲ, ನಗಾಡ್ತಾರೆ. ಬಟ್ ತ್ರಿವಿಕ್ರಮ್ ಯಾಕೋ ತುಂಬ ಸಾಫ್ಟ್ ಆಗಿಬಿಟ್ಟಿದ್ದಾರೆ, ಅಥವಾ ಯಾಕೆ ಸೇಫ್ ಆಗಿರೋಕ್ಕೆ ಟ್ರೈ ಮಾಡ್ತಿದ್ದಾರೆ, ರಜತ್ ಅವ್ರ ಮುಂದೆ ಯಾಕೆ ಅವ್ರ ಮಾತೇ ಬರಲ್ಲ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಆ್ಯಕ್ಚುಲಿ ಇವನ್ ಗೇಮ್ ಅಂತ ಬಂದಾಗ ತ್ರಿವಿಕ್ರಮ್ ಅವರು ರಜತ್ ಅವ್ರನ್ನ ತಡಿಬೋದಿತ್ತು ಕೆಲವೊಂದು ತಾದಿಂತ ಟಾಸ್ಕಲ್ಲಿ, ಬಟ್ ಅಷ್ಟೊಂದು ಸ್ಟ್ರೆಂತ್ ಅಥವಾ ಕಾನ್ಫಿಡೆನ್ಸ್ ಕಾಣಿಸ್ಲಿಲ್ಲ ತ್ರಿವಿಕ್ರಮ್ ಅವರಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ನಿಮಗೂ ಕೂಡ ಹಾಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಾರೆಯಾಗಿ ನಿಮಗೆ ನಿನ್ನೆ ಎಪಿಸೋಡ್ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.